ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ 56ನೆಯ ಕೀರ್ತನೆ 8ನೆಯ ವಾಕ್ಯ. ನಾನು ದೇಶಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ. ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದೆಯಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕೀರ್ತನೆಗಾರನು ಹೇಳ್ತಿದ್ದಾನೆ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ ಎಂಬುದಾಗಿ. ಈ ದಿನಗಳಲ್ಲಿ ನೀವು ಯಾವ ಒಂದು ಅಲೆದಾಟದಲ್ಲಿ ಅಲೆದಾಡ್ತಿದ್ದೀರೋ, ನಿಮ್ಮ ಕಣ್ಣಿಂದ ನೀವು ಕಣ್ಣೀರನ್ನ ಸುರಿಸಿದ್ದೀರೋ, ಪ್ರತಿಯೊಂದೊಂದು ಕೂಡ ದೇವರಿಗೆ ತಿಳಿದಿದೆ. ಜೊತೆಗಾರರಿಗೆ ಗೊತ್ತಿಲ್ಲದೆ ಇರಬಹುದು, ನಿಮ್ಮ ಮನೆಯವರಿಗೆ ತಿಳಿದಿರದೆ ಇರಬಹುದು, ನಿಮ್ಮ ಸ್ನೇಹಿತರಿಗೆ ತಿಳಿಯದೆ ಇರಬಹುದು, ಆದರೆ ದೇವರಿಗೆ ಎಲ್ಲವೂ ತಿಳಿದಿದೆ ಪ್ರಿಯರೇ. ಇದುವರೆಗೂ ನೀವು ಸುರಿಸಿರುವಂತಹ ಕಣ್ಣೀರು ಕೂಡ ದೇವರ ದೃಷ್ಟಿಯಲ್ಲಿ ಮಾನ್ಯವಾಗಿದೆ. ಅದು ಕೀರ್ತನೆಗಾರನು ಹೇಳ್ತಿದ್ದಾನೆ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ ಎಂಬುದಾಗಿ. ಅದರ ವಿಷಯ, ಯಾವ ವಿಷಯವಾಗಿ ನೀವು ಕಣ್ಣೀರು ಹಾಕುತ್ತಿದ್ದೀರೋ ಆ ವಿಷಯವೂ ಕೂಡ ಅವರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಅನೇಕರು ಹೇಳುತ್ತಾರೆ, ಕಣ್ಣೀರು ಎಂಬುವಂಥದ್ದು ನಮ್ಮ ಬಲಹೀನತೆ ಎಂಬುದಾಗಿ. ಆದರೆ ಅದು ಬಲಹೀನತೆ ಆಗಿದ್ದರೂ ಕೂಡ ಅದು ನಮ್ಮೆಲ್ಲರ ಬಲವೂ ಕೂಡ ಆಗಿದೆ. ಯಾಕೆಂದರೆ ದೇವರ ಸನ್ನಿಧಾನದಲ್ಲಿ ನಾವು ಕಣ್ಣೀರಿಟ್ಟು ಪ್ರಾರ್ಥಿಸುವಾಗ ದೇವರು ಆ ಪ್ರಾರ್ಥನೆಗೆ ಬಲವಾಗಿರುವಂತಹ ಉತ್ತರವನ್ನು ಕೊಡುವಾತನಾಗಿದ್ದಾನೆ. ಆದುದರಿಂದ ಈ ದಿನ ಇದುವರೆಗೂ ನೀವು ಎಷ್ಟು ದೇವರ ಸನ್ನಿಧಾನದಲ್ಲಿ ಕಣ್ಣೀರು ಸುರಿಸಿದ್ದೀರೋ ಅದು ವ್ಯರ್ಥವಾಗಿಲ್ಲ. ಅವೆಲ್ಲವೂ ಕೂಡ ದೇವರ ಬುದ್ದಲಿಯಲ್ಲಿ ತುಂಬಿದೆ. ಆ ಪ್ರತಿಯೊಂದೊಂದು ಕಣ್ಣೀರಿನ ಹನಿಗೂ ದೇವರು ನಿಮಗೆ ಉತ್ತರವನ್ನು ಕೊಡುತ್ತಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಏಸಪ್ಪ, ನಿನ್ನ ವಾಕ್ಯದ ಪ್ರಕಾರವಾಗಿ ಇದುವರೆಗೂ ಕರ್ತನೆ ದೇಶಭ್ರಷ್ಟರಾಗಿ ಅಲೆದಾಡಿರುವಂಥ ನಿನ್ನ ಮಕ್ಕಳನ್ನು ಕರ್ತನೆ ನೀನು ಕಂಡಿದ್ದಿ. ಅವರ ಕಣ್ಣೀರನ್ನು ನೀನು ಕಂಡಿದ್ದೀಯಲ್ಲ ಸ್ವಾಮಿ. ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸುವಂತಹ ದೇವರು ನೀನು ಏಸಪ್ಪ. ಈ ದಿನದಲ್ಲಿಯೂ ಕೂಡ ನಿನ್ನ ಸನ್ನಿಧಾನದಲ್ಲಿ ಕಣ್ಣೀರು ಹಾಕುತ್ತಾ ಪ್ರಾರ್ಥಿಸ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ನೀನೇ ಸಂತೈಸು ಸ್ವಾಮಿ. ತಮ್ಮ ಪ್ರಿಯರನ್ನು ಕಳೆದುಕೊಂಡಿರುವವರಾಗಿರಬಹುದು ಏಸಪ್ಪ, ತಮ್ಮ ಕೆಲಸವನ್ನು ಕಳೆದುಕೊಂಡವರಾಗಿರಬಹುದು ಏಸಪ್ಪ, ಯಾವುದೇ ತೊಂದರೆಯಲ್ಲಿದ್ದವರಾಗಿ ಕಣ್ಣೀರನ್ನು ಇಡುವಾಗ ಅವರ ಕಣ್ಣೀರನ್ನು ಹೊರಿಸಿ ಅವರನ್ನು ಸಂತೈಸಿ ಅವರಿಗೆ ಕರ್ತನೆ ನೀನು ಅದ್ಭುತವನ್ನು ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.